Hello everyone, welcome back to my ಚಾನಲ್. ಇವತ್ತಿನ ರೀಡಿಂಗ್ ನಿಮ್ಮ ಪಾರ್ಟ್ನರ್ ನಿಮ್ಮ ಹತ್ತಿರ ಯಾವಾಗ ಬರ್ತಾರೆ ಅಥವಾ ಈ ಒಂದು ರಿಲೇಷನ್ಶಿಪ್ಪಲ್ಲಿ ವೆಯ್ಟ್ ಮಾಡಬೇಕಾ ಆರ್ ಮೂವ್ ಆನ್ ಆಗಬೇಕಾ ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಸೊ ಇದು ಜನರಲ್ ರೀಡಿಂಗ್ ಹಾಗೆ ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಏನು ರೆಸೊನೇಟ್ ಆಗುತ್ತೆ ಅದನ್ನು ತೊಗೊಳ್ಳಿ. ಆ್ಯಂಡ್ ಇಫ್ ಇನ್ ಕೇಸ್ ನಿಮಗೇನಾದರೂ ಪರ್ಸ್ನಲ್ ಗೈಡೆನ್ಸ್ ಬೇಕು, ಪರ್ಸ್ನಲ್ ಕನ್ಸಲ್ಟೇಷನ್ ಬೇಕು ಅಂತ ಇದ್ದರೆ ನೀವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಸೆಷನ್ನ ಬುಕ್ ಮಾಡ್ಕೋಬೋದು ಆರ್ ನಿಮ್ಮ ರೀಡಿಂಗ್ಸನ್ನು ಬುಕ್ ಮಾಡ್ಕೋಬೋದು. ಆ್ಯಂಡ್ ಆಲ್ಸೋ ನನ್ನ ವಾಟ್ಸಪ್ ಚಾನಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಒಂದು ವಾಟ್ಸಪ್ ಚಾನಲ್ನ ಜಾಯ್ನ್ ಆಗೋದು ಮರಿಬೇಡಿ. ಅದರಲ್ಲಿ ನಿಮಗೆ ಕೆಲವೊಂದು ರೆಮಿಡೀಸ್ ಆ್ಯಂಡ್ ನೆಕ್ಸ್ಟ್ ಬರುವಂಥ ಅಪ್ಡೇಟ್ಸ್ ಏನಿರುತ್ತೆ ಅದ್ರ ಬಗ್ಗೆ ಎಲ್ಲ ಒಂದು ವಾಟ್ಸಪ್ ಚಾನಲಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗೆ ರೀಡಿಂಗ್ಸ್ ಮೇಲೆ ಆಫರ್ ಇದ್ದರೂ ಸಹ ಆ ಒಂದು ಚಾನಲಲ್ಲಿ ನಿಮಗೆ ಅಪ್ಡೇಟ್ ಇದ್ದೇ ಇರುತ್ತೆ. ಆ್ಯಂಡ್ ಆಲ್ಸೋ ಇಲ್ಲಿ ಏನು ನೋಡ್ತಾ ಇದ್ದೀರಾ ನೀವು, ಸೊ ಗೋಮತಿ ಚಕ್ರ. ಸೊ ಈ ಒಂದು ಪ್ರಾಡಕ್ಟ್ ನಿಮಗೇನಾದರೂ ಬೇಕು, ಸೊ ಇದನ್ನು ನಿಮ್ಮ ಮನೆಯಲ್ಲಿ ಪ್ರಾಸ್ಪೆರಿಟಿ, ಅಬಂಡೆನ್ಸ್ ಆ್ಯಂಡ್ ಮನಿ ಸ್ಟೆಬಿಲಿಟಿಗೋಸ್ಕರ ಈ ಒಂದು ಗೋಮತಿ ಚಕ್ರನ ಇಡ್ತಾರೆ. ಸೊ ಇದ್ರದ್ದು ಲಿಂಕ್ ಬಂದು ನಾನು ಕಾಮೆಂಟ್ ಸೆಕ್ಷನಲ್ಲಿ ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹೋಗಿ ನೀವು ಡೈರೆಕ್ಟಾಗಿ ಆ ಒಂದು ಲಿಂಕ್ ಮುಖಾಂತರ ಪರ್ಚೇಸ್ ಮಾಡಬಹುದು. ಸೊ ತುಂಬ ಚೆನ್ನಾಗಿದೆ, ಹಾಗೆ ತುಂಬ ಕಡಿಮೆ ಪ್ರೈಸ್ಗೂ ಇದು ಸಿಗ್ತಾ ಇದೆ ಇವಾಗ. ಸೊ ಮಿಸ್ ಮಾಡ್ಕೋಬೇಡಿ, ಇದನ್ನು ನೀವು ಪರ್ಚೇಸ್ ಮಾಡಿ. ಆ್ಯಂಡ್ ನಿಮ್ಮ ಮನೆಯಲ್ಲಿ ದೇವ್ರ ಮನೇಲಿ ಇಡ್ಬೋದು ಆರ್ ನಿಮ್ಮ ವರ್ಕ್ ಪ್ಲೇಸಲ್ಲಿ ನೀವು ಇದನ್ನು ಇಟ್ಕೋಬೋದು. ಸೊ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಇರುತ್ತೆ. ಸೊ ಡೋಂಟ್ ಫರ್ಗೆಟ್ ಟು ಬೈ. ಆ್ಯಂಡ್ ಇವಾಗ ಪ್ರೈಸ್ ಕೂಡ ಕಡಿಮೆ ಇದೆ. ಸೊ ಆದಷ್ಟು ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಆ್ಯಂಡ್ ಆಲ್ಸೋ ಬೇರೆ ಕ್ರಿಸ್ಟಲ್ ಬ್ರೇಸ್ಲೆಟ್ಸ್ ನಿಮಗೆ ಬೇಕು ಅಂದರೆ ವಾಟ್ಸಪ್ ಮೆಸೇಜ್ ಮಾಡಿ ನಿಮ್ಮ ಬ್ರೇಸ್ಲೆಟ್ಸನ್ನು ನೀವು ಬುಕ್ ಮಾಡ್ಕೋಬೋದು. ಸೊ ಫಸ್ಟ್ ನಿಮ್ಮ ಪಾರ್ಟ್ನರ್ ಏನು ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ನೋಡೋಣ. ಓಕೆ, ಕಿಂಗ್ ಆಫ್ ವಾಂಡ್ಸ್ ಹಾಗೆ 7 ಆಫ್ ವಾಂಡ್ಸ್ ಇದೆ. ಮೇ ಬಿ ಇಲ್ಲಿ ತುಂಬ ಜನ ಬ್ಲಾಕಿಂಗ್ ಅಲ್ಲಿ ಇದ್ದೀರಾ, ನಿಮ್ಮನ್ನು ಅವರು ಬ್ಲಾಕ್ ಮಾಡಿರ್ಬೋದು. ಸರಿಯಾಗಿ ಮಾತಾಡ್ತಾಯಿಲ್ಲ, ನಿಮ್ಮ ಮಾತಿಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ದಲೇನೂ ಇರ್ಬೋದು. ಕಿಂಗ್ ಆಫ್ ಪೆಂಟಿಕಲ್. ಸೊ 7 ಆಫ್ ವಾಂಡ್ಸ್ ಹಾಗೆ ಕಿಂಗ್ ಆಫ್ ಪೆಂಟಿಕಲ್ಸ್ ಎರಡೂ ಸಹ ಇಲ್ಲಿ ಒಂದು ಬೌಂಡ್ರೀಸ್ ಹಾಗೆ ಬ್ಲಾಕ್ಡ್ ಎನರ್ಜಿನ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೆ. ಮೇ ಬಿ ಅವರು ಕರೆಂಟ್ಲಿ ನಿಮ್ಮ ಹತ್ರ ಮಾತಾಡೋಕ್ಕೇ ರೆಡಿ ಇಲ್ಲ. ನೀವೇನೇ ಮಾತಾಡಿದ್ರೂ ಅವರು ತುಂಬ ಇಗ್ನೋರ್ ಮಾಡ್ತಾ ಇರ್ಬೋದು ಆರ್ ಬೌಂಡ್ರೀಸ್ ಅಂತ ಹೇಳ್ತಾ ಇರಬಹುದು. ಕರೆಂಟ್ಲಿ ಅವರ ಸುತ್ತ ಒಂದು ಬೌಂಡ್ರೀಸ್ ಹಾಕ್ಕೊಂಡಿದ್ದಾರೆ. ಆ್ಯಂಡ್ ಆಲ್ಸೋ ನಿಮಗೂ ಒಂದು ಮೆಸೇಜ್ ಇಲ್ಲಿ ರಿಪ್ರೆಸೆಂಟ್ ಆಗುತ್ತೆ, ಏನು ಅಂತಂದರೆ ನೀವು ಸಹ ಕೆಲವೊಂದು ಬೌಂಡ್ರೀಸ್ನ ನಿಮ್ಮ ಲೈಫಲ್ಲಿ ಹಾಕ್ಕೊಳ್ಬೇಕು ಅಂತ. ನಿಮ್ಮ ಕಡೆ ಅವರು ನೋಡೋದಕ್ಕೇ ರೆಡಿ ಇಲ್ಲ ನೀವೇನು ಹೇಳ್ತೀರಾ ಅಂತ. ಆ್ಯಂಡ್ ದ ಫೂಲ್ ಕಾರ್ಡ್ ಇಲ್ಲಿ ಇದೆ. ಸೊ ಈ ಒಂದು ರಿಲೇಷನ್ಶಿಪ್ ಮೇ ಬಿ ಅಟ್ ದ ಸ್ಟೇಜ್ ಆಫ್ ಬ್ರೇಕಪ್ ಆಗುವಂಥ ಸ್ಟೇಜಲ್ಲಿ ಕರೆಂಟ್ಲಿ ಇದೆ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ನೀವು ಒಂದು ಮಾತು ಹೆಚ್ಚು ಕಡಿಮೆ ಆಡಿದ್ರೂ ಈ ವ್ಯಕ್ತಿ ಅದನ್ನು ತಗೊಳ್ಳೋದಿಲ್ಲ. ಹಾಗೆ ಕರೆಂಟ್ಲಿ ಈ ಒಂದು ರಿಲೇಷನ್ಶಿಪ್ಪನ್ನು ಅವರು ಎಲ್ಲೋ ಒಂದು ಕಡೆ ಬರ್ಡನ್ ಅಂತ ಫೀಲ್ ಮಾಡ್ತಿರ್ಬೋದು. ನಿಮ್ಗೆ ಹೇಳ್ತಾನೂ ಇರ್ಬೋದು, ಯಾವ ರಿಲೇಷನ್ಶಿಪ್ ಬೇಡ, ಏನು ಬೇಡ, ನಾನು ಹೀಗೆ ಇರ್ತೀನಿ ಅಂತಲೂ ಅವರು ನಿಮ್ಮ ಹತ್ರ ಮಾತಾಡ್ತಾ ಇರಬಹುದು. ಆ್ಯಂಡ್ ಆಲ್ಸೋ ಮೇ ಬಿ ಈ ಒಂದು ವ್ಯಕ್ತಿ ಕರೆಂಟ್ಲಿ ಕೆಲವೊಂದು ಡೌನ್ಫಾಲನ್ನು ನೋಡುವಂಥ ಸಾಧ್ಯತೆಗಳಿದೆ. ಮೇ ಬಿ ಅವರ ಬಿಸ್ನೆಸ್ಸಲ್ಲಿ ಆಗಿರ್ಬೋದು ಅಥವಾ ವರ್ಕ್ ಪ್ಲೇಸಲ್ಲಿ ಆಗಿರಬಹುದು. ಏನಾದರೂ ಅವರು ಸ್ವಲ್ಪ ಹಿಂದೆ ಮುಂದೆ ನೋಡದೆ ಅವರ ಮಾತಿನ ಮೇಲೆ ಅವರು ಗಮನ ಕೊಡಲಿಲ್ಲ ಅಂದರೆ ಸಮ್ ಡೌನ್ಫಾಲ್ ಅವರು ನೋಡುವಂಥ ಚಾನ್ಸಸ್ ಇದೆ. ಬಟ್ ಆಲ್ಸೋ ಇನ್ ಫ್ಯೂಚರ್ ಇವರು ನಿಮ್ಮ ರೆಸ್ಪಾನ್ಸಿಬಿಲಿಟಿನ ಸಹ ತೊಗೊಳ್ತಾರೆ ಅಂತ ಹೇಳ್ತೀನಿ. ಮೇ ಬಿ ಕರೆಂಟ್ಲಿ ಸಮ್ ಅಪ್ ಆ್ಯಂಡ್ ಡೌನ್ಸ್ ಆರ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನಡೀತಾ ಇರಬಹುದು. ಬಟ್ ಆದಷ್ಟು ಬೇಗ ಇವರು ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಹೇಳ್ತೀನಿ. ಆ್ಯಂಡ್ ಸಮ್ಟೈಮ್ಸ್ ಈ ವ್ಯಕ್ತಿಗೆ ಹೇಗೆ ಅಂತಂದರೆ ಅವರು ಯಾವ ಟೈಮಲ್ಲಿ ಹೇಗಿರ್ತಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಸಮ್ಟೈಮ್ಸ್ ನೀವು ಇಲ್ಲದೆ ಅವರು ಏನೂ ಅಲ್ಲ ಅಂತ ಫೀಲ್ ಮಾಡ್ತಾರೆ. ಇನ್ನು ಕೆಲವೊಂದು ಸರಿ ನೀವು ಬೇಡ ಅಂತ ದೂರ ಮಾಡ್ತಾರೆ. ಆ್ಯಂಡ್ ಕೆಲವೊಬ್ಬರು ರಿಲೇಷನ್ಶಿಪ್ಪಲ್ಲಿ ಆನ್ ಆ್ಯಂಡ್ ಆಫ್ ಕಮ್ಯುನಿಕೇಷನ್ ಸಹ ಇರಬಹುದು. ಸಮ್ಟೈಮ್ಸ್ ಅವರು ಅನ್ಬ್ಲಾಕ್ ಮಾಡ್ತಾರೆ, ಇನ್ನು ಸಮ್ಟೈಮ್ಸ್ ಅವರು ನಿಮ್ಮನ್ನು ಬ್ಲಾಕ್ ಮಾಡ್ತಾರೆ. ಈ ಒಂದು ಸಿಚುವೇಷನಲ್ಲಿ ಇದ್ದೀರಾ. ಸೊ ಇಸ್ ದರ್ ಎನಿ ಚಾನ್ಸ್ ಅವರು ನಿಮ್ಮ ಹತ್ರ ವಾಪಸ್ ಬರ್ತಾರೆ ಅನ್ನೋದಕ್ಕೆ ನೋಡೋಣ.
ಸೊ ಕಂಗ್ರ್ಯಾಚುಲೇಷನ್ಸ್, 2 ಆಫ್ ವ್ಯಾಂಡ್ಸ್ ಇದೆ. ಸೊ ಮೇ ಬಿ ಈ ಒಂದು ಡಿಸ್ಟೆನ್ಸ್ ನಿಮ್ಮಿಬ್ಬರ ಮಧ್ಯೆ ಇದೆಲ್ಲ ಈಗ ಅದು ಕಂಟಿನ್ಯೂ ಆಗುತ್ತೆ, ಬಟ್ ಫೀಲಿಂಗ್ಸ್ ಅಂತೂ ಇದ್ದೇ ಇರುತ್ತೆ ಅಂತ ಹೇಳ್ತೀನಿ. ಸಮ್ ಸ್ಟ್ರೆಸ್ ಆರ್ ಯಾವುದೋ ಒಂದು ಕೆಲವು ವಿಚಾರಗಳಿಂದ ನಿಮ್ಮಿಂದ ದೂರ ಆಗೋಕ್ಕೆ ಇವರು ಪ್ರಯತ್ನ ಪಡ್ತಾ ಇದ್ದಾರೆ, ಬಟ್ ಅದು ಅಷ್ಟಾಗಿ ಆಗೋಕ್ಕಾಗ್ತಾ ಇಲ್ಲ ಅಂತ ಹೇಳ್ಬೋದು. 3 ಆಫ್ ಕಪ್ಸ್ ಸಹ ಇಲ್ಲೇ ಇದೆ. ವಿತಿನ್ 3 ಮಂತ್ಸ್ ಅವ್ರು ನಿಮಗೆ ಕಮಿಟ್ಮೆಂಟ್ ಕೊಡ್ತಾರೆ. ಹಾಗೆ ಗೆಟ್ ಟುಗೆದರ್ ನೀವು ಮೀಟ್ ಮಾಡ್ಬೋದು. ತುಂಬ ಜನಕ್ಕೆ ಇಲ್ಲಿ ಮೀಟ್ ಮಾಡುವಂಥ ಚಾನ್ಸಸ್ ಇದೆ. ಆ್ಯಂಡ್ 2 ಆಫ್ ವ್ಯಾಂಡ್ಸ್ ಕಾರ್ಡ್ ಇಲ್ಲಿ ಮೇಜರಾಗಿ ಜಾಸ್ತಿ ಬಂದಿರೋದ್ರಿಂದ ಡೆಫಿನೆಟ್ಲಿ ಫೀಲಿಂಗ್ಸ್ ಇದೆ ಅಂತ ಹೇಳ್ತೀನಿ. ನಿಮ್ಮ ಮೇಲೆ ಏನು ಮುಂಚೆ ಫೀಲಿಂಗ್ಸ್ ಇತ್ತು ಇವಾಗಲೂ ಅದೇ ಇದೆ, ಬಟ್ ಸಮಥಿಂಗ್ ಅವ್ರಿಗೆ ಏನೋ ಒಂದು ಕನ್ಫ್ಯೂಷನಲ್ಲಿ ಇರಬಹುದು, ಅಥವಾ ಸಮ್ ಡಿಲೇ ಮಾಡ್ತಾ ಇರ್ಬೋದು ನಿಮ್ಗೇನಾದರೂ ಕಮಿಟ್ಮೆಂಟ್ ಕೊಡಬೇಕು ಅಂತಂದರೆ. ಮಿಕ್ಸ್ಡ್ ಆಫ್ ಎಮೋಷನ್ಸ್ ಅಂತ ಹೇಳ್ತೀನಿ. ತುಂಬ ಎಮೋಷನ್ಸ್ ಇಲ್ಲಿ ಇಂಬ್ಯಾಲೆನ್ಸ್ ಆಗ್ತಾಯಿದೆ, ಬಿಕಾಸ್ ಇಲ್ಲಿ ನೀವಿಬ್ಬರೂ ಸಹ ನಿಮಗೆ ಅಂತ ಸೆಲ್ಫ್ ಟೈಮ್ನೇ ಕೊಡ್ತಾ ಇಲ್ಲ. ಈ ವ್ಯಕ್ತಿನೂ ಅಷ್ಟೇ, ಅವರು ಮೇ ಬಿ ಎನಿ ಟೈಮ್ ಕೆಲಸ ಆರ್ ಇದರಲ್ಲೇ ಬ್ಯುಸಿ ಆಗಿರ್ಬೋದು. ಆ್ಯಂಡ್ ನೀವಿಲ್ಲಿ ನಿಮ್ಮ ಎನರ್ಜಿನ ಲೀಕೇಜ್ ಮಾಡ್ಕೋತಾ ಇದ್ದೀರ. ನೀವು 24/7 ನಿಮಗೆ ಏನೂ ಮಾಡೋ ಕೆಲಸ ಇಲ್ಲ ಅಂತಂದರೆ ಸುಮ್ಮನೆ ಅವ್ರ ಬಗ್ಗೆ ಥಿಂಕ್ ಮಾಡ್ತಾನೆ ಇರ್ತೀರ. ಅವ್ರು ಸುಮ್ಮನೆ ಇದ್ದಾಗ ಮೇ ಬಿ ಸಮ್ ಪೀಪಲ್ ಕೆಲಸ ಮಾಡುವಾಗೂ ಇವ್ರ ಬಗ್ಗೆನೇ ಥಿಂಕ್ ಮಾಡೋದು, ಈ ಥರ ಮಾಡ್ತಾ ಇರಬಹುದು. ಸೊ ಇದೇ ಥರ ನೀವು ಸೆಲ್ಫ್ ಕೇರ್ ಮಾಡ್ತಾ ಇಲ್ಲ, ಆ್ಯಂಡ್ ನಿಮ್ಮ ಲೈಫಲ್ಲಿ ಏನು ನಡೀತಾ ಇದೆ ಅದ್ರ ಕಡೆ ಗಮನ ಕೊಡ್ತಾ ಇಲ್ಲ. ಸೊ ಈ ಥರ ಸಿಚುವೇಷನಲ್ಲಿ ಸಹ ಇದ್ದೀರಾ. ಸೊ ರಿಯೂನಿಯನ್ ಚಾನ್ಸಸ್ ಡೆಫಿನೆಟ್ಲಿ ಇದೆ, ಖಂಡಿತ ಇದೆ ಇಲ್ಲಿ. ಓಕೆ, ದ ಸ್ಟಾರ್ ಕಾರ್ಡ್ ಆ್ಯಂಡ್ ದ ಟೆಂಪರೆನ್ಸ್. ಸೊ ದ ಸ್ಟಾರ್ ಆ್ಯಂಡ್ ಟೆಂಪರೆನ್ಸ್ ಎರಡೂ ಸಹ ಇಲ್ಲಿ ಒಟ್ಟಿಗೆ ಬಂದಿದೆ. ಸೂನ್ ಇದು ಒಂದು ಬ್ಯಾಲೆನ್ಸ್ಡ್ ರಿಲೇಷನ್ಶಿಪ್ಪನ್ನು ನೀವು ನೋಡ್ತೀರಾ. ಕಂಗ್ರ್ಯಾಚುಲೇಷನ್ಸ್. 2 ಆಫ್ ಕಪ್ಸ್ ಆ್ಯಂಡ್ ದ ಟೆಂಪರೆನ್ಸ್ ಕಾರ್ಡಲ್ಲೂ ಸಹ 2 ಕಪ್ಸ್ ಇದೆ. ಸೊ ಯು ವಿಲ್ ಸಿ ಬ್ಯಾಲೆನ್ಸನ್ನು ನೋಡ್ತೀರಾ ನೀವು ಆದಷ್ಟು ಬೇಗ. ಆ್ಯಂಡ್ ದ ಸ್ಟಾರ್ ಕಾರ್ಡ್ ಇಲ್ಲಿ ಇರೋದ್ರಿಂದ ನ್ಯೂ ಬಿಗಿನಿಂಗ್ ಅಗೈನ್ ಈ ಒಂದು ರಿಲೇಷನ್ಶಿಪ್ ಏನು ಸ್ಟಾಪ್ ಆಗಿತ್ತು ಇದು ರಿನ್ಯೂವಲ್ ಆಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಏಂಜಲ್ ನಂಬರ್ಸ್ ತುಂಬ ಜನ ನೋಡ್ತಾ ಇದ್ದೀರಾ. ಏಂಜಲ್ ನಂಬರ್ಸ್ ನೀವು 222 ಆರ್ 333, 555. ಸೊ ಈ ಥರ ಜಾಸ್ತಿ ನಂಬರ್ಸನ್ನು ನೀವು ನೋಡ್ತಾ ಇರ್ಬೋದು. ಆರ್ ಮಿರರ್ ನಂಬರ್ಸ್ 1111, 1212 ಈ ಥರ ನೀವು ನಂಬರ್ಸ್ ಸಹ ನೋಡ್ತಾ ಇರ್ಬೋದು. ಸೊ ಈ ಒಂದು ಡಿಸ್ಟೆನ್ಸನ್ನು ನೀವು ಸ್ವಲ್ಪ ನಿಮ್ಮ ಸೆಲ್ಫ್ ಗ್ರೋತ್ ಕಡೆಗೆ ಟೈಮ್ ಕೊಡಿ ಅಂತ ಹೇಳ್ತೀನಿ. ಮೇ ಬಿ ಸಮ್ ಡಿಸ್ಟೆನ್ಸ್ ಇರ್ಬೋದು, ನೋ ಕಾಂಟ್ಯಾಕ್ಟ್ ಇರಬಹುದು, ಆರ್ ತುಂಬ ಅವರ ಆ್ಯಬ್ಸೆನ್ಸ್ ನಿಮಗೆ ಹರ್ಟ್ ಆಗ್ತಾ ಇರ್ಬೋದು. ಬಟ್ ಡೋಂಟ್ ವರಿ, ನಿಮ್ಮ ಲೈಫಲ್ಲಿ ನೀವು ಏನು ಮಾಡಬೇಕು ಅದನ್ನು ಜಸ್ಟ್ ಫೋಕಸ್ ಮಾಡಿ ಆ್ಯಂಡ್ ನಿಮ್ಮ ಮನಸ್ಸನ್ನು ಇನ್ನೊಂದು ಕಡೆ ಡೈವರ್ಟ್ ಮಾಡಿ. ಸೂನ್ ವಿತಿನ್ 2 to 3 months, ಸೊ ಇನ್ನೂ ಬೇಗನೆ ಇದು ರಿಯೂನಿಯನ್ ಆಗುತ್ತೆ ಅಂತ ಹೇಳ್ತೀನಿ. ಮತ್ತೆ ಕಾಂಟ್ಯಾಕ್ಟ್ ಆಗುತ್ತೆ. ಸೊ ಡೋಂಟ್ ಹ್ಯಾವ್ ಟು ವರಿ, ತುಂಬ ಯೋಚನೆ ಮಾಡಬೇಡಿ ಅಂತ ಹೇಳ್ತೀನಿ. ಸೊ ಬಿ ಟ್ರಾನ್ಸ್ಪರೆಂಟ್ ಇನ್ ದಿಸ್ ರಿಲೇಷನ್ಶಿಪ್. ನಿಮ್ಗೇನಾದರೂ ಏನು ಹೇಳಬೇಕು ಅನಿಸುತ್ತೆ ಆ ವ್ಯಕ್ತಿಗೆ, ಮೇ ಬಿ ಕಾನ್ಸ್ಟೆಂಟಾಗಿ ಮಾತಾಡದೇ ಇದ್ರೂ ಇಲ್ಲಿ ಕಮ್ಯುನಿಕೇಷನ್ ಅಂತೂ ಇದ್ದೇ ಇರುತ್ತೆ ನಿಮ್ಮಿಬ್ಬರ ಮಧ್ಯೆ. ಸೊ ಆನ್ ದಟ್ ಟೈಮ್ ನಿಮ್ಗೆ ಏನು ಹೇಳಬೇಕು ಅದನ್ನು ಏನೂ ನೀವು ಹೈಡ್ ಮಾಡ್ದಲೇ ಹೇಳ್ಕೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ಆದಷ್ಟು ಬೇಗ ನಿಮ್ಮ ಪರ್ಸನ್ ಸಹ ನಿಮ್ಮಿಂದ ಏನು ಮುಚ್ಚಿಟ್ಟಿದ್ದಾರೆ ಅದೆಲ್ಲನೂ ನಿಮಗೆ ಹೇಳ್ತಾರೆ. ಸೊ ಹಿಡನ್ ಟ್ರೂತ್ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತೀನಿ. ಸಮ್ ಥಿಂಗ್ಸ್ ಅವರು ನಿಮ್ಮಿಂದ ಹೈಡ್ ಮಾಡಿರಬಹುದು, ಕೆಲವೊಂದು ವಿಚಾರಗಳನ್ನು ನಿಮಗೆ ಹೇಳ್ದಲೇ ಇರಬಹುದು. ಸೊ ಆ ಎಲ್ಲ ವಿಚಾರಗಳನ್ನು ಆದಷ್ಟು ಬೇಗ ನಿಮ್ಮ ಹತ್ರ ಹೇಳಬೇಕು ಅಂತಲೂ ಅವ್ರು ಥಿಂಕ್ ಮಾಡ್ತಿದ್ರೆ. ಮೇ ಬಿ ಹೇಳಬೇಕು ಅಂದ್ಕೊಂಡ್ರು, ಸಮಥಿಂಗ್ ಅವ್ರಿಗೆ ಎಲ್ಲೋ ಒಂದು ಕಡೆ ಭಯ ಇರಬಹುದು. ಫಿಯರ್ ಆಫ್ ಲಾಸಿಂಗ್ ಅಂತ ಹೇಳ್ತೀನಿ. ನಿಮಗೆ ಅಥವಾ ನಿಮ್ಮ ಪರ್ಸನ್ಗೆ ಎಲ್ಲಿ ಈ ಒಂದು ರಿಲೇಷನ್ಶಿಪ್ ಈ ಥರ ಕೇಳಿದ್ರೆ ಆರ್ ಈ ಥರ ಹೇಳಿದ್ರೆ ಎಲ್ಲಿ ಮುರಿದೋಗುತ್ತೋ ಅನ್ನೋ ಒಂದು ಭಯ. ಸೊ ಡೋಂಟ್ ವರಿ, ಏನಾದ್ರೂ ಅದು ಯೂನಿವರ್ಸ್ ನಿಮಗೆ ಒಳ್ಳೆಯದಕ್ಕೆ ಮಾಡಿರ್ತಾರೆ. ಸೊ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಓಪನ್ ಆಗಿ ಹೇಳಿ, ಬಟ್ ಬಿ ಜೆಂಟಲ್. ನೀವೇನು ಹೇಳ್ತಾ ಇದ್ದೀರಾ ಆದಷ್ಟು
ನಿಧಾನವಾಗಿ ಹೇಳಿ ಅಂತ ಹೇಳ್ತೀನಿ. ಸೊ ರೂಡಾಗಿ ಬಿಹೇವ್ ಮಾಡಬೇಡಿ. ಇದಾಗಿತ್ತು ಇವತ್ತಿನ ರೀಡಿಂಗ್. ಐ ಹೋಪ್ ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್ ದ ವೀಡಿಯೋಸ್. ಆ್ಯಂಡ್ ಐ ಆಮ್ ಸೋ ಬ್ಲೆಸ್ಡ್. ಯಾಕೆ ಅಂತಂದರೆ ತುಂಬ ವಿಶಸ್ ಆಗಿರ್ಬೋದು ಆರ್ ಫೀಡ್ಬ್ಯಾಕ್ಸ್ ಆಗಿರ್ಬೋದು ಟ್ಯಾರೋ ರೀಡಿಂಗ್ಸ್ ಬಗ್ಗೆ ತುಂಬ ಬ್ಲೆಸ್ಡ್ ಫೀಲ್ ಮಾಡ್ತೀನಿ ನಾನು. ಆ್ಯಂಡ್ ಇಫ್ ಇನ್ ಕೇಸ್ ನಿಮಗೇನಾದರೂ ನಂಬರ್ ಬಂದು ಡಿಸ್ಕ್ರಿಪ್ಷನಲ್ಲಿರುತ್ತೆ, ವಾಟ್ಸಪ್ ಮೆಸೇಜ್ ಮಾಡಿ. ಹಾಗೆ ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡೋದು ಮರಿಬೇಡಿ. ಈ ಪ್ರಾಡಕ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೀವು ಪರ್ಚೇಸ್ ಮಾಡಿ. ಆ್ಯಂಡ್ ಕಡಿಮೆ ಪ್ರೈಸ್ಗೆ ಸಿಗ್ತಾಯಿದೆ, ಮರಿಬೇಡಿ. ಸೊ ಕ್ವಾಲಿಟಿ ಇದೇ ಥರ ಇರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿದೆ. ಯು ಕ್ಯಾನ್ ಪರ್ಚೇಸ್ ಡೈರೆಕ್ಟ್ಲಿ. ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.